ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪ್ಲೀಟೆಡ್ ಲೆಹಂಗಾ ಮತ್ತು ಹಳೆ ಸೀರೆಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣುವಂತಹ ನೆರಿಗೆ ಲಂಗ ಮತ್ತು ಫ್ರಾಕು, ಬ್ಲೌಸು ಲಂಗ ಸಪ್ರೇಟ್ ಹೊಲಿತಾ ಇಲ್ಲ, ಒಟ್ಟಿಗೆ ಸೇರಿಸಿ ಫ್ರಾಕ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ನಾನು ಈ ಫ್ರಾಕ್ನ 10 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡ್ತಾ ಇರೋದು. ಮೇಲ್ಗಡೆ ಬಾಡಿ ಲೆಂತ್ ನಾನು 11 ಇಂಚ್ ತೊಗೊಂಡಿದ್ದೀನಿ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 12 ಇಂಚ್ಗೆ ಮಾರ್ಕ್ ಹಾಕ್ಕೊತೀನಿ. ನೋಡಿ, ಇಲ್ಲಿ ನಾನು ಡಬಲ್ಲು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫ್ರಾಕ್ಗಾಗಿರೋದ್ರಿಂದ. ಇದಕ್ಕೊಂದು ಪಿನ್ ಅಥವಾ ಸೂಜಿನ ಹಾಕೊಳ್ಳೋಣ. ನಾನು ನೆಕ್ ಬಿಡ್ತು 2 ಇಂಚ್ ತೊಗೊತಾ ಇದ್ದೀನಿ, ಚಿಕ್ಕ ಹುಡುಗಿಯಾಗಿರೋದ್ರಿಂದ. ಪೂರ್ತಿ ಶೋಲ್ಡರು 6 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಆರ್ಮ್ ಡೌನು 5 ಇಂಚ್ಗೆ ತೊಗೊಂಡಿದ್ದೀನಿ. ಚೆಸ್ಟು ಕಾಲು ಭಾಗ, ಚೆಸ್ಟು 25 ಇದೆ, 7 ಇಂಚ್ ಬರುತ್ತೆ, 7 ಇಂಚ್ ಬರುತ್ತೆ ಕಾಲು ಭಾಗ, ಪ್ಲಸ್ 2 ಇಂಚ್ ಹೆಚ್ಚಿಗೆ. ಡೀಪ್ ಲೆಂತ್ ನಾನು ಫ್ರಂಟ್ಗೆ 4 ಇಂಚು, ಬ್ಯಾಕ್ಗೆ 6 ಇಂಚ್ ತೊಗೊಂಡಿದ್ದೀನಿ. 4ಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 4.25 ಮಾರ್ಕ್ ಹಾಕಿದ್ದೀನಿ. ಬ್ಯಾಕ್ 6 ಇಂಚು, ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 6.25 ಮಾರ್ಕ್ ಹಾಕಿದ್ದೀನಿ. ಇವರು ಬೋಟ್ ನೆಕ್ನ ಹೇಳಿದ್ದಾರೆ. ಬೋಟ್ ನೆಕ್ಕಿಗೆ ಡೀಪ್ ಬಿಡ್ತು ನಾನು ಈ ಸೈಜ್ಗೆ 3.25 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೀವೇನು ಶೇಪ್ ಬೇಕಾದರೂ ಕೊಟ್ಕೋಬೋದು. ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊಂಟದ ಹತ್ರ ಸ್ವಲ್ಪ ಕ್ರಾಶಾಗಿ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಫ್ರಂಟು ಬ್ಯಾಕ್ ಎರಡು ಸೈಡು 1 ಇಂಚು ಡಾಟ್ಸ್ನ ಹಿಡಿತೀವಿ. ಎರಡು ಇಂಚು ಡಾಟ್ಸ್ಗೆ ತೊಗೊಂಡಿದ್ದೀನಿ, 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಫ್ರಂಟು ಡೀಪ್ನ ಕಟ್ ಮಾಡ್ಕೊತೀನಿ. ಬೋಟ್ ನೆಕ್ ಅಲ್ವಾ, ಸೊ ನಾನು ಸ್ವಲ್ಪ ಕಡಿಮೆಗೆ ಕಟ್ ಮಾಡ್ಕೊತೀನಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ. ಬ್ಯಾಕು ಡಿಸೈನ್ ಇದೆ, 3 ಇಂಚ್ಗೆ ಒಂದು ಶೇಪ್ ಹಾಕ್ಕೊತೀನಿ. ಮತ್ತು ಹೀಗೊಂದು ಡಿಸೈನು, ನೀವೇನು ಡಿಸೈನ್ ಬೇಕು ಅದನ್ನು ಕೊಡ್ಬೋದು. ತುಂಬ ಓವರ್ ಬ್ರಾಡ್ ಏನು ಬೇಕಾಗಿರೋದಿಲ್ಲ ಈ ಸೈಜ್ಗೆ.
ತುಂಬ ಸಣ್ಣ ಇರ್ತಾರಲ್ಲ ಮಕ್ಕಳು, ಅದಕ್ಕೋಸ್ಕರ ತುಂಬ ಬ್ರಾಡ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಾನು ಇದಕ್ಕೆ ಟ್ಯಾಗ್ ಹಾಕ್ತಾಯಿದ್ದೀನಿ, ಬಟನ್ ಹಾಕ್ತಾಯಿಲ್ಲ, ಅದಕ್ಕೆ ಗ್ಯಾಪ್ನ ಕಡಿಮೆನೇ ಇಟ್ಕೊಂಡಿದ್ದೀನಿ. ಇದಿಷ್ಟು ಫ್ರಾಕ್ಗೆ ಮೇಲ್ಗಡೆ ಬಾಡಿ ಕಟ್ಟಿಂಗು. ನಾನು ಇದಕ್ಕೆ ಬಫ್ ತೋಳನ್ನ ಇಡ್ತಾ ಇರೋದು. ಬಫ್ ತೋಳು ಕಟ್ಟಿಂಗ್ ಸ್ಟಿಚಿಂಗ್ ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದು ಡೀಟೈಲಾಗಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕೋರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸ್ಲೀವ್ಸು ಮೇಲ್ಗಡೆ ಬಫ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕೆಳಗಡೆ ಪಟ್ಟಿನ ಕಟ್ ಮಾಡ್ಕೋಬೇಕು. ನಾವು ಕೆಳಗಡೆ ಪಟ್ಟಿನ ಎಷ್ಟು ಕಟ್ ಮಾಡ್ಕೊತೀವಿ ಅದ್ರ 3ರಷ್ಟು ತೋಳು ಅಗಲ ಇರಬೇಕು. ಇವಾಗ ಪಟ್ಟಿ ಉದ್ದ ನೀವು 10 ಇಂಚು ತೊಗೋತಾ ಇದ್ದೀರಾ ಅಂದರೆ ತೋಳದು ಉದ್ದ 30 ಇಂಚ್ ಇರಬೇಕು. ಉದ್ದ ಅಂದರೆ ಅಗಲ, ವಿಡ್ತು 30 ಇಂಚ್ ಇರಬೇಕಾಗುತ್ತೆ. 3ರಷ್ಟು ತೊಗೊಂಡ್ರೆ ನೀಟಾಗಿ ಬಫ್ಫು ಚೆನ್ನಾಗಿ ಬರುತ್ತೆ. ಇವಾಗ ಲಂಗಾನ ಕಟ್ ಮಾಡ್ಕೊಳ್ಳೋಣ. ನಮಗೆ ಪೂರ್ತಿ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. ಅಂದರೆ ಮೇಲ್ಗಡೆ ಬಾಡಿ ಪಾರ್ಟ್ನ ಬಿಟ್ಟು ಕೆಳಗಡೆ ಪೂರ್ತಿ ಲೆಂತ್ ಎಷ್ಟಿದೆ ಅಷ್ಟು ತೊಗೋಬೇಕಾಗುತ್ತೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ ಲೆಂತ್. ಇವಾಗ ಒಂದು 30 ಇಂಚ್ ಲೆಂತ್ ಇದೆ ಅಂದರೆ ಪ್ಲಸ್ 1 ಇಂಚು ಹೆಚ್ಚಿಗೆ ಸೇರಿಸ್ಕೋಬೇಕಾಗುತ್ತೆ. ಮತ್ತು ಅಗಲ ನಾವು ಸೊಂಟದ ಸುತ್ತಳತೆ ಎಷ್ಟಿದೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ತೊಗೋಬೇಕಾಗುತ್ತೆ. ಅಂದರೆ ಇವಾಗ ಸೊಂಟದ ಸುತ್ತಳತೆ ಒಂದು 25 ಇಂಚಿದೆ ಅಂತ ಹೇಳಿದ್ರೆ ನಾವು 3 ಪಟ್ಟು ಜಾಸ್ತಿ ಅಂದರೆ 100 ಇಂಚು ತೊಗೋಬೇಕಾಗುತ್ತೆ. ಆವಾಗ ನಮಗೆ ನೆರಿಗೆ ನೀಟಾಗಿ ಫ್ಲೀಟ್ ಜಾಸ್ತಿ ಕೊಟ್ಟು ಹೊಲಿಬೋದು. ಅದು ಲಂಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಷ್ಟು ತೊಗೊಂಡಿದ್ದಾದಮೇಲೆ ನಾನು ಪೂರ್ತಿ ಲೆಂತ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 6 ಇಂಚು ಎಕ್ಸ್ಟ್ರಾ ಲೆಂತ್ ತೊಗೊಂಡಿದ್ದೀನಿ. ಯಾಕಂದರೆ ಹುಡುಗಿ ಚಿಕ್ಕವಳಾಗಿರೋದ್ರಿಂದ ನಾವು ಕೆಳಗಡೆ ಬಾರ್ಡ್ರ್ ಹತ್ರ ಒಂದು 5 ಇಂಚು ಫೋಲ್ಡ್ ಮಾಡಿ ಹೊಲ್ಕೊಟ್ರೆ ಅವ್ರ ಮುಂದೆ ಉದ್ದ ಆದರೂ ಕೂಡ ಅದನ್ನು ಬಿಚ್ಕೋಬೋದು, ಲೆಂತ್ ಜಾಸ್ತಿ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಒಂದು 6 ಇಂಚು ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡಿ ನಾನು ಫೋಲ್ಡ್ ಮಾಡಿ ಹೊಲ್ಕೊಡ್ತೀನಿ. ಅದು ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ನೀವು ಸ್ಟಿಚ್ ಮಾಡಿಕೊಟ್ರೆ ನಿಮಗೂ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ, ಅವ್ರಿಗೂ ಒಂದು ಖುಷಿ ಆಗುತ್ತೆ. ದೊಡ್ಡೋಳಾದ್ರೂ ಅದು ಲಂಗನ ಬಿಚ್ಚಿ ಲೆಂತ್ ಜಾಸ್ತಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದೊಂದು ಟಿಪ್ಸ್ನ ಯೂಸ್ ಮಾಡಿ ನೋಡಿ ನೀವು. ಓಕೆ, ಇವಾಗ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟ್ ನೆಕ್ಗೆ ಬೋಟ್ ನೆಕ್ಗೆ ಈ ರೀತಿ ಬಾರ್ಡರ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ನೆಕ್ ಹೇಗಿದೆ ಹಾಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಅಷ್ಟೇ. ಈ ರೀತಿ ನೀವು ಕೂಡ ಮಾಡಿ ನೋಡಿ. ಇವಾಗ ನಾನು ಬ್ಯಾಕ್ ಸೈಡ್ ಸ್ಟಿಚಿಂಗ್ನ ಮಾಡ್ಕೊತೀನಿ. ಫ್ರಂಟು ಬ್ಯಾಕು ಎಲ್ಲ ಆಗಿದ ಮೇಲೆ ನೆಕ್ಸ್ಟು ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗೆದು ಹಾಕಬೇಕಾಗುತ್ತೆ. ಮತ್ತು ಸೆಂಟ್ರಲ್ಲಿ ಈ ರೀತಿ ಡಾಟ್ಸ್ನ ಇಟ್ಕೋಬೇಕು. ಇವಾಗ ಲಂಗನೂ ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದೇ ಬಾಡಿಗೆ ಲಂಗನ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಕೊಟ್ಟು ಹೊಲ್ಕೊಬೇಕು. ಮತ್ತು ಇದ್ರ ಮೇಲೆ ನಾವು ಲೈನಿಂಗ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾವು ಲಂಗನ ಎಷ್ಟು ತೊಗೊಂಡಿರ್ತೀವಿ 4 ಭಾಗನ ಅಷ್ಟೇ ಲೈನಿಂಗ್ ಕೂಡ ತೊಗೊಂಡು
ಸೇಮ್ ಲಂಗಕ್ಕೆ ಹೇಗೆ ನೆರಿಗೆ ಕೊಟ್ಟು ಹೊಲ್ಕೊಂಡ್ವಿ ಅದೇ ರೀತಿ ಈ ರೀತಿ ನೆರಿಗೆನ ಕೊಟ್ಟು ಹೊಲ್ಕೊಳ್ಳಿ. ಆವಾಗ ಸ್ವಲ್ಪ ದಪ್ಪದಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಂಗ ವೇರ್ ಮಾಡಿದಾಗ. ನೋಡಿ, ಇದು ಫಿನಿಶಿಂಗ್ ಆದಮೇಲೆ ಈ ರೀತಿ ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.